ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಒಂದು ಸೆಮಿನಾರ್ ಅನ್ನೋದಕ್ಕಿಂತ ಒಂದು ಒನ್ ಡೇ ಮೇಕಪ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಅಂದರೆ ಒನ್ ಡೇ ಮೇಕಪ್ ಮಾಸ್ಟರ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ನೋ ಮೇಕಪ್ ಲುಕ್ ಅಂತ ಲುಕ್ಸ್ನ ಕಲಿಯೋದಕ್ಕೆ ಒಂದು ಮಾಸ್ಟರ್ ಕ್ಲಾಸನ್ನು ಅಟೆಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಅದಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಅಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಆದರೆ ಕೆಲವೊಂದು ಗ್ಲಿಮ್ಸ್ನಾದರೂ ತೊಗೊಂಡು ಹ್ಯಾಡ್ ಮಾಡ್ತೀನಿ. ಲೆಟ್ಸ್ ಗೋ. ಇನ್ನು ಯಾಕೆ ತಡ ಮಾಡಿದೆ? ಮಳೆ 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 ನನ್ನ ಗಾಡಿ ಎಲ್ಲ ನೆಂದು ಹೋಗಿದೆ. ಆ್ಯಂಡ್ ನಾನು ಮೈಕ್ ಯೂಸ್ ಮಾಡಿದೆ, ಅಲ್ಲಿ ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಸಾರಿ, ತುಂಬ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಮೈಕನ್ನ ಮಿಸ್ ಮಾಡದೆ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಗೊತ್ತಾ, ನಾನು ಈಗ ತಾನು ಕ್ಲಾಸ್ ಅಟೆಂಡ್ ಆಗಿಬಿಟ್ಟು ಬಂದೆ. ಏನೋ ತಿನ್ನೋಣ ಅಂದ್ಬಿಟ್ಟು ತಿಂದ್ಕೊಂಡಿದ್ರೆ ಅಲ್ಲ ನಮ್ಮ ಮಾಮೂಲು ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬಂದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು ಬ್ಯಾಂಗ್ಳೂರಲ್ಲಿ ಕ್ಲೈಮೇಟ್ ಹೆಂಗಿದೆ, ಎಷ್ಟು ಮಳೆ ಅಂದ್ಬಿಟ್ಟು. ಸೊ ನನಗೆ ಆ ಕ್ಲೈಮೇಟ್ಗೆ, ಆ ಮಳೆ ಬರ್ತಿರೋದಕ್ಕೆ ಕ್ಯಾಪಿಚಿನೋ ಕುಡಿಬೇಕು, ಏನಾದರೂ ಹಾಟಾಗಿ ಕಾಫಿ ಕುಡಿಬೇಕು ಅಂತ ಅನಿಸ್ತಿತ್ತು. ಸೊ ನಾನು ಕ್ಯಾಪಿಚಿನೋ ಆರ್ಡರ್ ಮಾಡಿ ಕುಡಿತಿದ್ದೀನಿ. ಆ್ಯಂಡ್ ಕ್ಯಾಪಿಚಿನೋ ಆಲ್ಮೋಸ್ಟ್ ಕಾಫಿ ಥರನೇ ಇತ್ತು, ಬಟ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ನಾನಂತೂ ಎಂಜಾಯ್ ಮಾಡಿ ಕುಡಿದೆ. ಯಾವುದೇ ಥರ ಸ್ನ್ಯಾಕ್ಸ್ ಬೇಡ ಅನಿಸುತ್ತೆ, ಅಷ್ಟು ಸಖತ್ತಾಗಿತ್ತು. ಹಾಟಾಗಿ ಮಸ್ತ್. ನನಗೆ ಸೀರಿಯಸ್ಲಿ ಕ್ಯಾಪಿಚಿನೋ ಇಷ್ಟ ಆಗಲ್ಲ, ಬಟ್ ಈ ಕ್ಯಾಪಿಚಿನೋ ಸೂಪರ್ ಆಯಿತು. ಆ್ಯಂಡ್ ಪ್ರೈಸ್ ಕೂಡ ಓಕೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಇಲ್ಲಿ ನಮ್ಮ ಮ್ಯಾಮ್ ಕೂಡ ಸಿಕ್ಕಿದ್ರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಗೊತ್ತಾ. ಆ್ಯಂಡ್ ಇವಾಗ ಬೆಳಗ್ಗೆ ಕ್ಲಾಸು ಎಲ್ಲ ಮುಗ್ದು ಆಯಿತು. ಇವಾಗ ಮಳೆ ಬರ್ತಾಯಿದೆ, ವಿಡಿಯೋ ಮಾಡ್ಕೊಂಡಿದ್ರೆ ಆಗಲ್ಲ. ಹೋಗಿ ಇವಾಗ ಸ್ಯಾರಿ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋಗಬೇಕು. ನಾನು ಎಕ್ಸ್ಟ್ರಾ ತೊಗೊಂಡೆ, ನೀವು ಕೊಟ್ಟಿಲ್ಲ ಅಂದ್ಬಿಟ್ಟು. ಇಲ್ಲ, ಕೋಕಲ್ಲೇ ಇದು ಬರುತ್ತೆ, ಅಲ್ಲಿ ಕಾಂಬೋ ಮಾಡಿದ್ದಾರೆ. ಹಂಗಾಗಿ ಒಂದು ಫ್ರೈಡ್ ಚಿಕನ್ ಬರುತ್ತೆ. ನೋಟ್ಸ್ ಇದರಲ್ಲಿ ಒಂದು 3 ಕಲರ್ಸ್ ಇದಲ್ಲ. ನನ್ನ ಫ್ರೆಂಡಿಗೆ ಸೀರೆ ತರಕ್ಕೆ ಅಂತ ಬಂದು ಕೈಯಲ್ಲಿ ಇಷ್ಟು ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಅಂತ ನಿಂತಿದ್ದೀನಿ. ಹಾಕ್ಕೊಂಡೆ, ಇಷ್ಟ ಆಯಿತು. ಅದು ಫಿಟ್ಟಿಂಗ್ ಆ್ಯಂಡ್ ಚೆನ್ನಾಗಿ ಕಾಣ್ತದೆ, ನೋಡಿಸ್ತೀನಿ. ಇಸ್ ನೈಸ್ ಆ್ಯಂಡ್ ದಿಸ್ ಇಸ್ ಸೆಲೆಕ್ಟೆಡ್. ಇದು ಸೆಲೆಕ್ಟೆಡ್. ಫಿಟ್ಟಿಂಗ್ ಇಸ್ ಟು ಗುಡ್. ನನ್ನ ಸೈಜ್ ಪರ್ಫೆಕ್ಟ್ ಸೈಜ್ ಇದು. ರೈಟ್, ಎಸ್, ಇಟ್ಸ್ ಲುಕಿಂಗ್ ಗುಡ್. ಚೆನ್ನಾಗಿ ಕಾಣ್ತದಲ್ವಾ? ಇದು ಅಷ್ಟೇ ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ? ಒಂಥರ ಅಂಬ್ರೆಲಾ ಕಟ್ಟಿದ್ದು. ಶೋ ಯು. ನೈಸ್. ಇದು ಚೆನ್ನಾಗಿದೆ, ಒಂಥರ ಅಂಬ್ರೆಲಾ ಕಟ್ಟಿದೆ. ಎಸ್, ಇಟ್ ವಾಸ್ ನೈಸ್. ಅಂದರೆ ಪರ್ಫೆಕ್ಟ್ ಸೈಜ್ ಇದು. ಪರ್ಫೆಕ್ಟ್ ನನ್ನ ಬಾಡಿಗೆ ಎಷ್ಟು ಪರ್ಫೆಕ್ಟ್ ಹಾಕೋತಿದೆ ಅಂದರೆ, ನನ್ನ ಬಾಡಿ ಶೇಪ್ಗೆ ಎಲ್ಲದಕ್ಕೂ ಸಖತ್ ಪರ್ಫೆಕ್ಟ್ ಹಾಕೋತಿದೆ. ಆ್ಯಂಡ್ ದಿಸ್ ಇಸ್ ನೈಸ್. ನೋಡಿದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಎ ನೈಸ್. ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಏನು ಅಂತಂದರೆ, ಇದೊಂಥರ ಪ್ಯಾಂಟ್ ಯೂಸ್ ಮಾಡಬಾರ್ದು, ಒಂಥರ ಪಟ್ಟಿ ವೇರ್ ಥರ ಇತ್ತು ಸ್ವಲ್ಪ. ಸೊ ತಗೊಂಡೆ, ಚೆನ್ನಾಗಿ ಕಾಣ್ತಿದೆ. ಬಟ್ ಫಿಟ್ಟಿಂಗ್ ಇಸ್ ನಾಟ್ ಮಚ್ ಗ್ರೇಟ್ ಅಂತ ಅನಿಸ್ತದೆ. ರಾಂಗ್ ಫಿಟ್ಟಿಂಗ. ನೋಡೋಣ,
ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ, ಕ್ಲಾಸಿ ಆಗಿದೆ ಅಲ್ವಾ. ಲೆಟ್ಸ್ ಸಿ ಬೈಟ್ ಆರ್ ನೋ. ಏನು ಮಾಡಿದೆ ಆ್ಯಂಡ್ ಇದೊಂಥರ ಚೆನ್ನಾಗಿದೆ ಅಲ್ವಾ, ಲೆನಿನ್ ಥರ ಮೆಟೀರಿಯಲ್ ಇದು. ಆ್ಯಂಡ್ ಫಿಟ್ಟಿಂಗ್ ಇಸ್ ಓಕೆ, ಅಂದರೆ ನಾಟ್ ಮಚ್ ಫಿಟ್ ಆ್ಯಂಡ್ ನಾಟ್ ಮಚ್ ಫ್ರೀ. ಎಸ್ ಇಟ್ ನೈಸ್, ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಎಸ್ ದಿಸ್ ಇಸ್ ಓಕೆ, ಚೆನ್ನಾಗಿಲ್ವಾ. ಆ್ಯಂಡ್ ಈ ಟಾಪ್ ಕೂಡ ಇಷ್ಟ ಆಯಿತು ನನಗೆ. ಅದು ಇದು ನಂಗೆ ನೆಕ್ ಇಷ್ಟ ಆಯಿತು. ಬಟ್ ನೀವು ಪ್ರೈಸ್ ಟ್ಯಾಗ್ ನೋಡಿಬಿಟ್ರೆ ಶಾಕ್ ಆಗುತ್ತೀರಿ. ಪ್ರೈಸ್ ಟ್ಯಾಗ್ ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಶೇಡ್ ಅಂತ ಹೇಳ್ಬೋದು. ನನಗೆ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಬೈ ದಿಸ್. ಆ ಪೂಜೆ ಅಂತೂ ಮುಗಿದಿದೆ. ಹಲೋ ಗೈಸ್, ಆ್ಯಂಡ್ ಟೈಮ್ ಒಂದು 7:30 8 ಆಗಿದೆ. ಇಷ್ಟೊತ್ತಲ್ಲಿ ಒಂದು ಹಾಫ್ ಆನ್ ಅವರ್ ಜರ್ನಿ, ಅದು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಮಳೆ ಬರೋ ಥರ ಇದೆ. 2-3 ಡೇಸಿಂದ ಕಂಟಿನ್ಯೂಸ್ ಆಗಿ ಒಂಥರ ಮಳೆ ಕ್ಲೈಮೇಟ್ ಎಲ್ಲ ಫುಲ್ ಡಲ್ಲಾಗಿದೆ. ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಆ್ಯಂಡ್ ಈಗ ಹೆಚ್ಚು ಕಮ್ಮಿ ನಾನೊಂದು ಇಲ್ಲಿಗೆ ಚಿಕ್ಕಪೇಟೆ ಹತ್ರವರೆಗೂ ಹೋಗ್ತಾ ಇದ್ದೀನಿ. ಒಂದು ಇಷ್ಟೊತ್ತಲ್ಲಿ ಮೈ ಗಾಡ್ ನೋಡಬೇಕು ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋಗ್ತೀನಿ ಹಂಗೇನಿಲ್ಲ, ಬಟ್ ಅಂದರೂ ಮಳೆ ಬಂದರೆ ಎಲ್ಲ ಕಷ್ಟ ಆಗೋಗುತ್ತೆ ಗೊತ್ತಾ ಬೈಕಲ್ಲಿ. ಇಟ್ ಈಸ್ ನಾಟ್ ಈಸಿ. ಲೆಟ್ಸ್ ಗೋ, ಹೋಗಲೇಬೇಕಾಗಿರೋಂತಹ ಸಂದರ್ಭ. ಸೊ ಹಾಗಾಗಿ ನಾನು ಹೋಗುತ್ತಿದ್ದೇನೆ. ಫೈನ್, ಲೆಟ್ಸ್ ಗೋ. ಇಟ್ ನಾಟ್ ಈಸಿ ಗೈಸ್. ಬೆಂಗಳೂರಲ್ಲಿ ಈ ಟ್ರಾಫಿಕ್ಕಲ್ಲಿ ಹೋಗೋದು ನಾಟ್ ಎ ಈಸಿ ಥಿಂಗ್. I can go, but I can go. ಕಣ್ಮುಚ್ಚು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್. ನೈಟ್ ನಂಗೆ ತುಂಬಾ ಲೇಟ್ ಆಯಿತು ಬರೋದು. ಸೊ ಐ ಎಂಡೆಡ್ ದ ವ್ಲಾಗ್. ಆ್ಯಂಡ್ ಮಾರ್ನಿಂಗ್ ಇದು ಸ್ವಲ್ಪ ಲೇಟ್ ಮಾರ್ನಿಂಗ್ ಆಯಿತು ಅವತ್ತು. ಸೊ ಸ್ವಲ್ಪ ಸೊಪ್ಪು ತರೋಣ ಅಂತ ಆಚೆ ಹೋಗಿ ಒಂದು ಎಳ್ನೀರನ್ನ ಕುಡ್ಕೊಂಡು ಒಂದು ಸ್ವಲ್ಪ ಹೈಡ್ರೇಟಾಗಿ ಇಟ್ಕೊಳ್ಳೋಣ. ತುಂಬ ಜರ್ನಿ ಮಾಡಿ ಬೈಕಲ್ಲಿ ಸ್ವಲ್ಪ ಬಾಡಿ ಎಕ್ಸಸ್ ಆಫ್ ಈಟ್ ಆಗಿ ತುಂಬಾ ಕಷ್ಟ ಆಗ್ತಿತ್ತು. ಸೊ ಬೆಳಗ್ಗೆನೇ ಒಂದು ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಗಂಜಿ, ಅದರಲ್ಲಿ ಗಂಜಿ ಬರುತ್ತೆ ಅಲ್ವಾ, ಅದನ್ನು ತಿನ್ಕೊಂಡು ಸ್ವಲ್ಪ ಸೊಪ್ಪು ಎಲ್ಲ ತಗೊಂಡು ಮತ್ತೆ ಬಂದು ಮನೇಲೆಲ್ಲ ಅಡುಗೆ ಮಾಡಿ. ಆ್ಯಂಡ್ ಅವತ್ತಿನ ದಿನ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಮದುವೆ ಇತ್ತು ಈವ್ನಿಂಗ್. ಸೊ ಆವತ್ತಿನ ಡೇ ಸ್ವಲ್ಪ ಮನೇಲೆಲ್ಲ ಕೆಲಸಗಳೆಲ್ಲ ಮುಗಿಸಿ ಈವ್ನಿಂಗೆಲ್ಲ ರೆಡಿ ಆಗಿ ಮತ್ತು ನಾವು ಫಂಕ್ಷನ್ಗೆ ಹೋಗಿದ್ವಿ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೆ, ಈ ಥರ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಊರ ಕಡೆ ಇದ್ದಿದ್ದು. ಸೊ ಊರಿಗೆ ಹೋಗ್ತಿದ್ವಿ. ಅವತ್ತೊಂದು ಮದುವೆ ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ಫ್ರೆಂಡಿದ್ದು ಮದುವೆ ಇತ್ತು. ಎಲ್ಲ ಅಟೆಂಡ್ ಮಾಡ್ಬೋದು ಅಂತ ಅವತ್ತು ನೈಟ್ ಮದುವೆ ಮುಗಿಸ್ಕೊಂಡು ನಾವು ನಮ್ಮ ಮಮ್ಮಿ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.